ನಮಸ್ಕಾರ ರೀ ಎಲ್ಲರಿಗೂ. BMTC ಕಂಡಕ್ಟರ್ ಹುದ್ದೆಗಳಿಗೆ ಅರ್ಜಿ ಹಾಕಕ್ಕೆ ಯಾರ್ಯಾರು ಕಾಕೊಂಡು ಕುಂತಿದ್ರಲ್ಲ ಅವ್ರಿಗೆಲ್ಲ ಒಂದು ದೊಡ್ಡ ಸಿಹಿ ಸುದ್ದಿ ರೀ. KEA ಇಂದ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗಿದ್ರು, ಇನ್ನೂ ವೆಬ್ಸೈಟ್ ಒಳಗೆ ಲಿಂಕ್ ಓಪನ್ ಆಗಿದ್ದಿಲ್ಲ ರೀ. ಸೊ ಇವತ್ತಿಂದ ಅದು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗೈತೆ ರೀ. ಆ ಅರ್ಜಿ ಹಾಕುವುದು ಹೆಂಗೆ ಅಂತೇಳಿ ಪ್ರೊಸೆಸ್ನ ಇಲ್ಲಿ ಕಂಪ್ಲೀಟಾಗಿ ನೋಡೋಣ ರೀ. ವಿಡಿಯೋ ಕಂಪ್ಲೀಟಾಗಿ ನೋಡ್ರಿ. ಫಸ್ಟಿಗೆ KEA ಅಂತೇಳಿ ಗೂಗಲ್ ಒಳಗೆ ಸರ್ಚ್ ಮಾಡಿದ್ರೆ ಈ ರೀತಿ ಬರುತ್ತೆ ರೀ. ಫಸ್ಟ್ ಆಪ್ಷನ್ನ KEA ಹೋಮ್ ಅಂತ ಐತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋರಿ. ನೆಕ್ಸ್ಟ್ ಐತಲ್ಲ ಇದು ಈ ರೀತಿ KEAದ ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗತ್ತೆ ರೀ. ಇಲ್ಲಿ ಐತಲ್ಲ ನೇಮಕಾತಿ ಅಂತ ಇದ್ದಲ್ಲಿ ಬಂದು ಕ್ಲಿಕ್ ಮಾಡಿ KUWSB BMTC ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಕೊಡ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂತು ನೋಡ್ರಿ, ಇದು BMTC ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತೇಳಿ ಶೋ ಆಗತ್ತೈತೆ ರೀ. ಇದೈತಲ್ಲ HK ಆಗಿದ್ರೆ ನೀವು ಹೈದರಾಬಾದ್ ಕರ್ನಾಟಕ ಆಗಿದ್ರೆ ಫಸ್ಟ್ ಒನ್ ಐತಲ್ಲ ಅದನ್ನು ಕ್ಲಿಕ್ ಮಾಡಿರಿ. ಇಲ್ಲ ನೀವು ನಾನ್ HK ಆಗಿದ್ರೆ BMTC ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ NHK ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದಕ್ಕೆ ಕ್ಲಿಕ್ ಮಾಡಿದ್ಲೇ ಈ ರೀತಿ ನೀವು ಅಫಿಷಿಯಲ್ ಪೇಜಿಗೆ ಬರ್ತೀರಿ. ಆ ಅಪ್ಲಿಕೇಶನ್ ಹಾಕುವಂಥ ಅಫಿಷಿಯಲ್ ಪೇಜ್ ರೀ ಇದು. ಇಲ್ಲಿಗೆ ಬಂದ್ರಂದ್ರೆ ಕೆಳಗೈತೆ ನೋಡಿರಿ ನ್ಯೂ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಂತೇಳಿ. ಇಲ್ಲೇ ನ್ಯೂ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಕೊಡ್ರಿ. ಭಾಳ ಈಸಿ ಐತ್ರಿ ಸ್ಟೆಪ್. ಮನ್ಯಾಗ ಕುಂತು ಆರಾಮ್ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ ಈಸಿಯಾಗಿ ನೀವು ಅಪ್ಲೈ ಮಾಡ್ಕೋಬೋದು ರೀ. ಕಂಪ್ಲೀಟ್ ವಿಡಿಯೋ ನೋಡಿರಿ, ನಿಮ್ಗೆ ಏನೂ ಮಿಸ್ಟೇಕ್ ಇರಲಾರ್ದ ನೀವು ಹೆಂಗೆ ಹಾಕೋದು ಅಂತೇಳಿ ನೋಡ್ಬೋದು ರೀ. ಫಸ್ಟಿಗೆ ಹಿಂಗೆ ಓಪನ್ ಮಾಡುತ್ತಲೇ ಇಲ್ಲ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಬರ್ತೀರಿ. ಫಸ್ಟ್ ಆಪ್ಷನ್ ಒಳಗೆ ಎರಡಕ್ಕೂ ಒಂದೊಂದು ಆಪ್ಷನ್ ಐತ್ರಿ, ಅವನ್ನ ಸೆಲೆಕ್ಟ್ ಮಾಡ್ಕೋರಿ. ಇಲ್ಲಿ BMTC ಕಂಡಕ್ಟರ್ ಅಂತೇಳಿ ಸೆಲೆಕ್ಟ್ ಮಾಡಿದರೆ ನೆಕ್ಸ್ಟ್ ಐತಲ್ಲ ಅಪ್ಲಿಕೆಂಟ್ ನೇಮ್ ಅಂತ ಬರುತ್ತೆ ರೀ. ಅಪ್ಲಿಕೆಂಟ್ ನೇಮ್ನ ಸೆಲೆಕ್ಟ್ ಮಾಡ್ಕೊರಿ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಾಗ ಇರುವಂಗೆ ಇಲ್ಲೇ ನೇಮ್ನ ಟೈಪ್ ಮಾಡಿರಿ. ಫಸ್ಟಿಗೆ ಏನೂ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡ್ರಿ. ಭಾಳ ಜಾಗರೂಕತೆಯಿಂದ ನಿಮ್ಮ ಅಪ್ಲಿಕೇಶನ್ನ ಫಿಲ್ ಮಾಡಿರಿ. ನೇಮ್ ಐತಲ್ಲ ನೇಮ್ನ ಸೆಲೆಕ್ಟ್ ಟೈಪ್ ಮಾಡಿರಿ. ನೆಕ್ಸ್ಟ್ ಐತಲ್ಲ ನಿಮ್ಮ ಡೇಟ್ ಆಫ್ ಬರ್ತ್, ತಾಯಿ ಹೆಸರು, ತಂದೆ ಹೆಸರು, ಜೆಂಡರ್ ಮತ್ತು ಹೈಟ್ ಕೇಳಿದಾರೆ ರೀ. ಹೈಟ್ನ ಹಾಕಿರಿ. ನಿಮ್ಮ ಶಾಶ್ವತ ವಿಳಾಸ ಕೇಳ್ಯಾರ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ನ ಇಲ್ಲೇ ಟೈಪ್ ಮಾಡಿರಿ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ಟೈಪ್ ಮಾಡಿರಿ. ನೆಕ್ಸ್ಟ್ ಐತಲ್ಲ ನಿಮ್ಮ ಜಿಲ್ಲೆ ಡಿಸ್ಟಿಕ್ ಯಾವುದು ಅಂತೇಳಿ ಕೇಳಿದ್ರಿ. ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟ್ ತಾಲೂಕು, ರಾಜ್ಯ ಸೆಲೆಕ್ಟ್ ಮಾಡಿ ಪಿನ್ ಕೋಡ್ನ ಫಿಲ್ ಮಾಡಿರಿ. ಪಿನ್ ಕೋಡ್ ಫಿಲ್ ಮಾಡಿ. ಇಲ್ಲಿ ನೆಕ್ಸ್ಟ್ ಐತಲ್ಲ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ರೆಸಿಡೆಂಟ್ ಅಡ್ರೆಸ್. ನೀವು ಈಗ ಇರುವಂತಹ ವಾಸಸ್ಥಳದ ವಿಳಾಸ ಮತ್ತು ನೀವು ಇರುವಂತಹ ಪರ್ಮನೆಂಟ್ ಖಾಯಂ ವಿಳಾಸ ಎರಡು ಸೇಮ್ನ ಅಂತ ಕೇಳಿದ್ರಿ. ಎರಡು ಸೇಮ್ ಅಂತ ಹಾಕ್ರಿ. ಇಲ್ಲಪ್ಪ ನೀವು ಬೇರೆ ಕಡೆ ವಾಸವಿದ್ದರೆ ಅದರ ಅಡ್ರೆಸ್ನ ಇಲ್ಲಿ ಫಿಲ್ ಮಾಡಿರಿ. ನೆಕ್ಸ್ಟ್ ಐತಲ್ಲ ನಿಮ್ಮ ಇಮೇಲ್ನ ಕೇಳಿತ್ತು ನೋಡಿರಿ, ಇಮೇಲ್ ಅಡ್ರೆಸ್ನ ಫಿಲ್ ಮಾಡಿರಿ. ನೆಕ್ಸ್ಟ್ ಐತಲ್ಲ ಮೊಬೈಲ್ ನಂಬರ್ನ ಕೇಳಿದ್ರಿ, ಮೊಬೈಲ್ ನಂಬರ್ನ ಫಿಲ್ ಮಾಡಿರಿ. ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡಿನ ಕೊನೆಯ 4 ಅಂಕಿಗಳನ್ನು ನಮೂದಿಸಿ ಅಂತ ಐತ್ರಿ. ನಿಮ್ಮ ಆಧಾರ್ ಕಾರ್ಡ್ ಒಳಗೆ ಟೋಟಲ್ 12 ನಂಬರ್ ಇರ್ತಾವೆ ರೀ. ಲಾಸ್ಟಿಗೆ ಇರುವಂತಹ 4 ನಂಬರ್ನ ಇಲ್ಲೇ ಟೈಪ್ ಮಾಡಿರಿ. ಬೇಸಿಕ್ಸ್ ತುಂಬಿದಾದ್ಮೇಲೆ ನಿಮ್ಮ SSLC ಬೋರ್ಡ್ ಕೇಳೈತೆ ನೋಡ್ರಿ. ಇಲ್ಲೇ SSLC ಬೋರ್ಡ್ ಯಾವ್ದು ಬರುತ್ತೆ ನಿಮ್ದು, CBSEನೋ ICSEನೋ SSLC ಸ್ಟೇಟ್ ಬೋರ್ಡು SSLC ಅಂತೇಳಿ ಸೆಲೆಕ್ಟ್ ಮಾಡಿರಿ ಇದನ್ನು. ನೆಕ್ಸ್ಟ್ ಐತಲ್ಲ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರು ಮತ್ತು ನೀವು ಯಾವ ವರ್ಷದೊಳಗೆ ಪಾಸ್ ಆಗಿದ್ದಾರೆ ಅಂತ ಕೇಳ್ತೀರಿ. ಆ ಪಾಸಿಂಗ್ ಇಯರ್ನ ಹಾಕ್ರಿ. ನೆಕ್ಸ್ಟ್ ಐತಲ್ಲ SSLC ಸ್ಕೂಲ್ ಕೋಡ್ ಅಂತ ಐತ್ರಿ. ಸ್ಕೂಲ್ ಕೋಡ್ ನಿಮ್ಮ ಮಾರ್ಕ್ಸ್ ಕಾರ್ಡ್ನಾಗ ಇರುತ್ತೆ ರೀ. ಹಾಗೇನಾದ್ರೂ ಇರಲಿಲ್ಲ ಅಂದ್ರೆ ನೀವು ಗೂಗಲ್ನಾಗ ಸರ್ಚ್ ಮಾಡಿ ಇದನ್ನು SSLC ಸ್ಕೂಲ್ ಕೋಡ್ನ ಇಲ್ಲಿ ಟೈಪ್ ಮಾಡಿರಿ. ಅದಾದಮೇಲೆ ಐತಲ್ಲ ಮೀಸಲಾತಿ ಅಂತ ಐತೆ ನೋಡಿರಿ, ರಿಸರ್ವೇಷನ್ ಅಂದ್ರೆ ನೀವು ಯಾವ ಕೆಟಗರಿಗೆ ಬರ್ತೀರಿ, SC ST 2A 2B 3A ಈ ರೀತಿ ಐತಲ್ಲ, ನೀವು ಯಾವ ಕೆಟಗರಿ ಬರ್ತೀರಿ ಆ ಕೆಟಗರಿನ ಸೆಲೆಕ್ಟ್ ಮಾಡ್ಕೋರಿ. ಸೆಲೆಕ್ಟ್ ಮಾಡಿಂದ ನಿಮ್ಮ RD ನಂಬರ್ನ ಕೇಳ್ತೀರಿ. ನಿಮ್ಮ ಜಾತಿ ಪ್ರಮಾಣ ಪತ್ರದ ಸಂಖ್ಯೆ, ಜಾತಿ ಹೆಸರು ಮತ್ತು ಜಾತಿ ಪ್ರಮಾಣ ಪತ್ರ ಇಶ್ಯೂ ಆದಂಥ ಡೇಟ್ ಮತ್ತು ವಾರ್ಷಿಕ ಆದಾಯ ಇವನ್ನೆಲ್ಲ ಫಿಲ್ ಮಾಡ್ಬೇಕಾಗತ್ತೆ ರೀ. ಇಲ್ಲ GM ಸೆಲೆಕ್ಟ್ ಮಾಡಿದರೆ ಸೆಲೆಕ್ಟ್ ಮಾಡಿದ್ರು ನಿಮ್ಮ ಜಾತಿ ಮತ್ತು ಇನ್ಕಮ್ನ ಮೆನ್ಷನ್ ಮಾಡೋದು ಮ್ಯಾಂಡೇಟರಿ ಐತ್ರಿ. ನೀವು GM ಆಗಿದ್ದರೂ ನಿಮ್ಮ ಜಾತಿ ಮತ್ತು ನಿಮ್ಮ ಆದಾಯ ಎಷ್ಟು ಆ್ಯನ್ಯುವಲ್ ಇನ್ಕಮ್ ಇತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ರೀ. ನೆಕ್ಸ್ಟ್ ಐತಲ್ಲ ಎಕ್ಸ್ ಆರ್ಮಿ ಇದ್ದರೆ ಎಕ್ಸ್ ಆರ್ಮಿ ಅಂತ ಸೆಲೆಕ್ಟ್ ಮಾಡಿರಿ. ಇಲ್ಲ ಅಂದರೆ ನನ್ನ ಅಂತ ಐತಲ್ಲ ಅದನ್ನೇ ಇರಲಿ ರೀ. ನೆಕ್ಸ್ಟ್ ಐತಲ್ಲ ನಿಮ್ಮ ರೂರಲ್ ಕನ್ನಡ ಮಾಧ್ಯಮ ಅವ್ರ ರಿಸರ್ವೇಷನ್ ಇದ್ರೆ ಅದ್ರ ಮೇಲೆ ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಐತಲ್ಲ ವಿದ್ಯಾರ್ಹತೆಯ ವಿವರ ಅಂತ ಐತೆ ನೋಡಿರಿ. ಇಲ್ಲಿ ಐತಲ್ಲ ನೀವು 10ನೇ ತರಗತಿ ಅಥವಾ PUC ಡಿಪ್ಲೊಮಾದಲ್ಲಿ ಕನ್ನಡ ಭಾಷೆ ವ್ಯಾಸಂಗ ಮಾಡಿದ್ದೀರಾ, ಆಲ್ಮೋಸ್ಟ್ ಮಾಡಿರ್ತೀರಿ, ಎಸ್ ಅಂತ ಕೊಡ್ರಿ. ಯಾವ ಲ್ಯಾಂಗ್ವೇಜ್ ತುಂದಿರಿ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್, ಥರ್ಡ್ ಯಾವ ಲ್ಯಾಂಗ್ವೇಜ್ ತುಂದಿರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ನೆಕ್ಸ್ಟ್ ಐತಲ್ಲ ಶೈಕ್ಷಣಿಕ ಅರ್ಹತೆ ಇದ್ದಲ್ಲಿ ಸೆಕೆಂಡ್ PUC ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಇಲ್ಲ CBSE 12+2 ಇಲ್ಲ ಡಿಪ್ಲೊಮೊ ಯಾವುದೈತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ನೆಕ್ಸ್ಟ್ ಐತಲ್ಲ ನಿಮ್ಮ PUC ಅಥವಾ ಡಿಪ್ಲೊಮೊದ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲೇ ಫಿಲ್ ಮಾಡ್ಕೊರಿ. ರಿಜಿಸ್ಟ್ರೇಷನ್ ನಂಬರ್ನ ಫಿಲ್ ಆದಮೇಲೆ ನೀವು PUC ಪಾಸ್ ಆದಂತಹ ವರ್ಷ, ಮಂತ್ MMYYY ಅಂತ ಐತೆ ನೋಡಿರಿ. ಮಂತ್ 03 ಅಂದರೆ 01 02 ಜನವರಿ ಫೆಬ್ರವರಿ ಯಾವುದೈತಲ್ಲ ಮಂತ್ ಮತ್ತು ಇಯರ್ನ ಎರಡೂ ಹಾಕ್ಬೇಕ್ರಿ. ಎರಡು ಹಾಕಿದ್ಮೇಲೆ ನಿಮ್ಮ PUCನ ಕೋಡ್, ಕಾಲೇಜ್ ಕೋಡ್ ಕೇಳೈತೆ ನೋಡಿರಿ. ಕಾಲೇಜ್ ಕೋಡಿಂದ ಡೈರೆಕ್ಟಾಗಿ ಕೊಟ್ಟಿರ್ತಾರೆ ಇದು ನಿಮ್ಮ ಮಾರ್ಕ್ಸ್ ಕಾರ್ಡ್ನಾಗ ಇರುತ್ತೆ ರೀ. ಅದನ್ನು ನೋಡಿ ಇಲ್ಲಿ ಫಿಲ್ ಮಾಡಿರಿ ಈಸಿಯಾಗಿ.
ನೆಕ್ಸ್ಟ್ ಐತಲ್ಲ ಪರ್ಸೆಂಟೇಜ್ ಐತ್ರಿ, ಪರ್ಸೆಂಟೇಜು ಇಲ್ಲ CGPA ಇತ್ತು ನಿಮ್ದು PUCದು ಡಿಪ್ಲೊಮೋದು ಅದನ್ನು ಹಾಕ್ರಿ. ಪರ್ಸೆಂಟೇಜ್ ಇದ್ರೆ ಪರ್ಸೆಂಟೇಜ್, ಇಲ್ಲ CGPA ಇದ್ರೆ CGPA ಹಾಕ್ರಿ. ನೆಕ್ಸ್ಟ್ ಐತಲ್ಲ ಪ್ರಮಾಣ ಪತ್ರ ಪಡೆದ ಮಂಡಳಿ ವಿಶ್ವವಿದ್ಯಾಲಯ, ಯಾವ ಯೂನಿವರ್ಸಿಟಿಯಿಂದ ನೀವು ಪಾಸ್ ಆಗಿದ್ರಲ್ಲ ಆ ಯೂನಿವರ್ಸಿಟಿ ನೇಮ್ನ ಫಿಲ್ ಮಾಡಿರಿ. ಅದಾದಮೇಲೆ ಇದು ನಿಮ್ಮ ಆರ್ಗನೈಜೇಷನ್ ಕಾಲೇಜ್ ನೇಮ್, ಕಾಲೇಜ್ ಯಾವ ಕಾಲೇಜ್ನಲ್ಲಿ ನೀವು ಪಾಸ್ ಆಗಿದ್ದಾರಲ್ಲ ಆ ಕಾಲೇಜ್ ನೇಮನ್ನು ಇಲ್ಲಿ ಫಿಲ್ ಮಾಡಿರಿ. ಅದಾದಮೇಲೆ ಗರಿಷ್ಠ ಅಂಕಗಳು, ಟೋಟಲ್ ನಿಮ್ಮ ಮಾರ್ಕ್ಸ್ ಎಷ್ಟಿತ್ತು ನೀವು ಪಾಸ್ ಆಗುವಾಗ PUCದು ಅಂದ್ರೆ 600 ಇರುತ್ತೆ ರೀ. PUCದು ಡಿಪ್ಲೊಮೋದಿದ್ರೆ ನಿಮ್ದು ಎಷ್ಟು ಇರುತ್ತೆ ನೋಡಿರಿ ಅಷ್ಟು ಹಾಕಿರಿ. ಹೈಯೆಸ್ಟ್ ಮಾರ್ಕ್ಸ್ ಎಷ್ಟಿದೆಯಲ್ಲ ಹೈಯೆಸ್ಟ್ ಮಾರ್ಕ್ಸ್ನ ಹಾಕಿರಿ. ಅದಾದಮೇಲೆ ನೀವು ತೊಗೊಂಡಂಥ ಮಾರ್ಕ್ಸ್ 600ಕ್ಕೆ ನೀವು ಎಷ್ಟು ತೊಗೊಂಡಿರಿ ಅದನ್ನು ಮಾರ್ಕ್ಸ್ನ ಫಿಲ್ ಮಾಡಿರಿ. ಆಟೋಮೆಟಿಕ್ಲಿ ಅದು ಪರ್ಸೆಂಟೇಜ್ ಇತ್ತಲ್ಲ ಆಟೋಮೆಟಿಕ್ಲಿ ಪೆಂಚಾಗತ್ತೆ ರೀ ಇಲ್ಲಿ. ಅದಾದಮೇಲೆ ಪರೀಕ್ಷಾ ಕೇಂದ್ರದ ಆಯ್ಕೆ ಮಾಡಿ, ನೀವು ಯಾವ ಎಕ್ಸಾಮ್ ಸೆಂಟರ್ನ ತೊಗೊಳಕ್ಕೆ ಲೈಕ್ ಮಾಡ್ತಾರೆ, ನೀವು ಇಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾರಲ್ಲ ಆ ಡಿಸ್ಟಿಕ್ ಒಳಗೆ ನಿಮ್ಮ ಎಕ್ಸಾಮ್ ಬರುತ್ತೆ ರೀ. ನೀವು ಯಾವ ಡಿಸ್ಟಿಕ್ನಲ್ಲಿ ಎಕ್ಸಾಮ್ ಬರೀಬೇಕಂತ ಮಾಡಿದಾರಲ್ಲ ಆ ಎಕ್ಸಾಮ್ ಸೆಂಟರ್ನ ಇಲ್ಲಿ ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟ್ ಐತಲ್ಲ ಕಂಡಕ್ಟರ್ ಪರವಾನಗಿ ವಿವರ, ಇದು ಭಾರಿ ಇಂಪಾರ್ಟೆಂಟ್ ರೀ. ಇದನ್ನ ಐತಲ್ಲ ಕರೆಕ್ಟಾಗಿ ಫಿಲ್ ಮಾಡಿರಿ. ಕಂಡಕ್ಟರ್ ಪರವಾನಗಿ ಸಂಖ್ಯೆ ಅಂತ ಐತೆ ನೋಡಿರಿ, ಫಸ್ಟಿಗೆ ಇರುತ್ತೆ ರೀ. ಇದು ನಿಮ್ಮ ಲೈಸೆನ್ಸ್ ಒಳಗೆ ಫಸ್ಟಿಗೆ ಕೊಟ್ಟಿರ್ತಾರೆ, ಮೇಲೆ ಇರುತ್ತೆ ಆ ಕಂಡಕ್ಟರ್ ಲೈಸೆನ್ಸ್ನ ನಂಬರ್ನ ಹಾಕ್ರಿ ಫಸ್ಟಿಗೆ. ಅದಾದಮೇಲೆ ಪರವಾನಗಿ ಪಡೆದಂಥ ದಿನಾಂಕ, ನೀವು ಯಾವ ಡೇಟಿಗೆ ನಿಮ್ಮ ಕಂಡಕ್ಟರ್ ಲೈಸೆನ್ಸ್ ಇಶ್ಯೂ ಆಗೈತೆ ನಿಮ್ಗೆ ಆ ಡೇಟ್ ಇರುತ್ತೆ ರೀ ಅದ್ರಾಗ, ಅದನ್ನು ಡೇಟ್ನ ಅದ್ರಾಗ ಸರ್ಟಿಫಿಕೇಟ್ನಾಗ ನೋಡಿ ಕರೆಕ್ಟಾಗಿ ಫಿಲ್ ಮಾಡಿರಿ. ನೆಕ್ಸ್ಟ್ ಐತಲ್ಲ ಪರವಾನಗಿ ಮಾನ್ಯವಿರುವ ಕೊನೆಯ ದಿನಾಂಕ, ಲಾಸ್ಟ್ ಡೇಟ್, ಡ್ಯೂ ಡೇಟ್ ಎಲ್ಲಿ ಮಟ್ಟ ಆಯ್ತದ. ಫಸ್ಟಿಗೆ 3 ವರ್ಷ ಇರ್ತೈತೆ, ಈಗ ಐತಲ್ಲ 5 ವರ್ಷ ಮಾಡಿದ್ದಾರೆ ಅದನ್ನು ಕಂಡಕ್ಟರ್ ಲೈಸೆನ್ಸ್ನ. ನೀವು ಆ ಲಾಸ್ಟ್ ಡೇಟ್ ಡ್ಯೂ ಡೇಟ್ ಏನೈತಲ್ಲಪ್ಪ ಅದು ಆ ಡೇಟ್ನ ಇಲ್ಲೇ ಫಿಲ್ ಮಾಡ್ಕೊರಿ. ನೆಕ್ಸ್ಟ್ ಐತಲ್ಲ ಕಂಡಕ್ಟರ್ ಬ್ಯಾಡ್ಜ್ ನಂಬರು ಅದ್ರಾಗ ಇರುತ್ತೆ, ಕಂಡಕ್ಟರ್ ಲೈಸೆನ್ಸ್ ಒಳಗೆ ಇರುತ್ತೆ, ಆ ಬ್ಯಾಡ್ಜ್ ನಂಬರ್ನು ಎಂಟ್ರಿ ಮಾಡಿರಿ. ನೆಕ್ಸ್ಟ್ ಕಂಡಕ್ಟರ್ ಬ್ಯಾಡ್ಜ್ ಪಡೆದಂತಹ ದಿನಾಂಕ, ಆಲ್ಮೋಸ್ಟ್ ಪರವಾನಗಿ ಮತ್ತು ಪಡೆದಂಥ ದಿನಾಂಕ ಮತ್ತು ಬ್ಯಾಡ್ಜ್ ಪಡೆದಂಥ ದಿನಾಂಕ ಎರಡು ಸೇಮ್ ಇರ್ತಾವೆ ರೀ, ಎರಡು ಸೇಮ್ ಫಿಲ್ ಮಾಡಿರಿ. ನೆಕ್ಸ್ಟ್ ಐತಲ್ಲ ಫೋಟೋ ಸೈ ಅಪ್ಲೋಡ್ ಮಾಡೋದೈತೆ ನೋಡಿರಿ, ಫೋಟೋ ಸೈನ ಅಪ್ಲೋಡ್ ಮಾಡಿ ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಸಬ್ಮಿಟ್ ಕೊಟ್ಟರೆ ಇಲ್ಲಿ ರೀತಿ ನಿಮ್ಗೆ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ನಿಮ್ಮ ಕ್ಯಾಟಗರಿ ವೈಸ್ ಇಲ್ಲಿ ಆಟೋಮೆಟಿಕ್ಲಿ ಒಂದು ಪೇಮೆಂಟ್ ಪೆಂಚಾಗಿರುತ್ತೆ ರೀ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಐತಲ್ಲ ಇದನ್ನು ಸ್ವಲ್ಪ ಬರೆದು ಇಟ್ಕೋರಿ, ಬೇಕಾಗತ್ತೆ ನಿಮ್ಗೆ. ನೆಕ್ಸ್ಟ್ ಐತಲ್ಲ ಪೇ ಅಂತ ಕೊಡ್ರಿ, ಈ ರೀತಿ ಪೇಮೆಂಟ್ ಸ್ಲಿಪ್ ತೋರಿಸಿಂದ ಪೇ ಅಂತ ಕೊಡ್ರಿ. ಪೇ ಅಂತ ಕೊಟ್ಗಳೇ ಇಲ್ಲಿ ಐತಲ್ಲ ಸಿಂಪಲಾಗಿ ಒಂದು 5 ಸ್ಟೆಪ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, QR, UPI ಅಂತೇಳಿ ಒಂದು 5 ಆಪ್ಷನ್ ಅದಾವೆ ರೀ. ನಿಮ್ಗೆ ಯಾವ್ದು ಲೈಕ್ ಆಗುತ್ತಲ್ಲ ಆ ಆಪ್ಷನ್ ತೊಗೊಂಡು ಪೇಮೆಂಟ್ನ ಮಾಡಿರಿ. ಇದು ಪೇಮೆಂಟ್ ಆಗುತ್ತಲೇ ಐತಲ್ಲ ನಿಮ್ಮ BMTC ಕಂಡಕ್ಟರ್ ಅಪ್ಲಿಕೇಶನ್ ಅರ್ಜಿ ಹಾಕುವಂತಹ ಸಂಪೂರ್ಣ ಪ್ರೊಸೆಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ರೀ. ಇದಾದಮೇಲೆ ಒಂದು ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಕಸ್ಟಮರ್ಗೆ ಪ್ರಿಂಟ್ಔಟ್ ಕೊಡ್ಬೋದು, ಇಲ್ಲ ನೀವು ಮನೇಲಿ ಹಾಕಿದರೆ ನೀವು ಫ್ಯೂಚರ್ ರೆಫರೆನ್ಸಿಗೆ ಸೇವ್ ಮಾಡ್ಕೊಂಡು ಇಟ್ಕೋರಿ. ಇಷ್ಟೇ ರೀ, ಭಾಳ ಸಿಂಪಲ್ ಐತಿ, ಆರಾಮಾಗಿ ನೀವು ಅಪ್ಲಿಕೇಶನ್ನ ಹಾಕೋಬೋದು ರೀ. ಏನಾದ್ರು ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿರಿ, ನಾವು ಸೊಲ್ಯೂಷನ್ ನಿಮಗೆ ಕಮೆಂಟ್ ಮಾಡ್ತೇವೆ ರೀ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ನ ಒತ್ತಿರಿ.